ಸಿಂದಗಿ ನಗರದಲ್ಲಿ ನಮ್ಮ ಮಾಜಿ ಸೈನಿಕರ ನೂತನ ಸಮುದಾಯ ಭವನದ ಒಂದು ಅತ್ಯಂತ ಸುಂದರವಾದ ಭೂಮಿ ಪೂಜಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಿಂದಗಿ ತಾಲೂಕಿನ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಮತ್ತು ಹಿರಿಯರಾದ ಎಳಮೇಲಿ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ನಮ್ಮ ಸಹಕಾರಿ ಇಲಾಖೆ ಅಧಿಕಾರಿಗಳಾದ ವಡ್ಡರ್ ಅವರೇ, ಹಿರಿಯರಾದ ವಿ ಕುರ್ಡೆ ಅವರೇ ಮತ್ತು ಇನ್ನೊಬ್ಬ ಹಿರಿಯ ಮಾಜಿ ಸೈನಿಕರಾದ ಸಿಂಗೆ ಅವರೇ ಮತ್ತು ಈ ಸ್ಥಳವನ್ನು ಇವತ್ತು ಮಾಜಿ ಸೈನಿಕರಿಗಾಗಿ ಇವತ್ತು ಮೀಸಲಿಟ್ಟು ಈ ಸ್ಥಳ ಇವತ್ತು ಅವರಿಗೆ ಕೊಡಮಾಡಲು ಮುಖ್ಯ ಕಾರಣಕರ್ತರಾದಂಥ ನಮ್ಮ ನವೀನ್ ಗಾಯಕ್ವಾಡ್ ಅವರೇ ಮತ್ತು ಇನ್ನೊಬ್ಬರು ಆತ್ಮೀಯರು ಹಿರಿಯರಾದ ಅಶೋಕ್ ಅಲ್ಲಾಪುರ್ ಅವರೇ, ಮುತ್ತು ಮುಂಡೋಡಿಗೆ ಅವರೇ, ಕಾದಿರ್ ಬಂಕಲ್ಗಿ ಅವರೇ, ಅಶೋಕ್ ಕೋಳಾರಿ ಅವರೇ, ನಮ್ಮ ನಗರಸಭೆಯ ಆಯುಕ್ತರಾದ ರವಿ ಅವರೇ, ಹಿರಿಯ ನಿವೃತ್ತ ಪ್ರಾಚಾರ್ಯರಾದ ಜಂಗಮ್ ಶೆಟ್ಟಿ ಅವರೇ, ನಮ್ಮ ಬಸವಣ್ಣ ಕಲಬುರ್ಗಿ ಅವರೇ ಮತ್ತು ಇನ್ನೊಬ್ಬ ನಮ್ಮ ಹಿರಿಯ ಪ್ರಾಧ್ಯಾಪಕರಾದ ಉತ್ನಾಳ್ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಸಮಸ್ತ ಎಲ್ಲ ಮಾಜಿ ಸೈನಿಕರ ನನ್ನ ಬಂಧುಗಳೇ, ಸಿಂದಗಿ ನಗರದ ಮತ್ತು ಎಲ್ಲ ಹಳ್ಳಿಗಳಿಂದ ಆಗಮಿಸಿರುವಂಥ ಗಣ್ಯಮಾನ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ, ಕಳೆದ 1 ವರ್ಷದ ಹಿಂದೆ ನಿಮ್ಮೆಲ್ಲ ಮಾಜಿ ಸೈನಿಕರ ಮಧ್ಯೆ ಈ ನಿವೇಶನದ ಭೂಮಿ ಪೂಜಾ ಸಮಾರಂಭವನ್ನು ಭಾಳ ಅದ್ದೂರಿಯಿಂದ ಮತ್ತು ಅಷ್ಟೇ ಅಭಿಮಾನದಿಂದ ತಾವು ಮಾಡಿದ್ದೀರಿ. ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗ ನಾನು ಆ ಕಾರ್ಯಕ್ರಮದ ಮೂಲಕ ಒಂದು ಮಾತು ಹೇಳೋಗಿದ್ದೆ. ಕೇವಲ ಒಂದೇ 1 ವರ್ಷದ ಕಾಲಾವಧಿಯಲ್ಲಿ ಇದಕ್ಕೆ 25 ಲಕ್ಷ ರೂಪಾಯಿ ವೆಚ್ಚ ಇವತ್ತು ಮೀಸಲಿಟ್ಟು ಒಂದು ಸುಂದರವಾದ ಸಮುದಾಯ ಭವನ ತಮಗೆ ಇವತ್ತು ನಾನು ಮಾಡಿಕೊಡ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ. ಇವತ್ತು ನಿಮ್ಮೆಲ್ಲರ ಪರವಾಗಿ ನಾವು ಯಾರಿಗೆ ಧನ್ಯವಾದಗಳು ಹೇಳ್ಬೇಕಂತಂದ್ರೆ ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳಬೇಕು. ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಮೂಲಭೂತ ಸೌಕರ್ಯದ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬರಿಗೆ ಶಾಸಕರಿಗೆ ಕೊಟ್ಟಿರುವಂಥ ಅನುದಾನವನ್ನು ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಗಳಿಗೆ ಇವತ್ತು ಮೀಸಲಿಟ್ಟು ಕೊಟ್ಟ ಮಾತಿನಂತೆ ಇವತ್ತು ನಾವು ನಡೆದಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು 120 ಜನ ಇವತ್ತು ಸಿಂದಗಿ ನಗರದಲ್ಲಿ ವಾಸಿಸುತ್ತಿರುವಂಥ ಇವತ್ತು ಮಾಜಿ ಸೈನಿಕರಿಗೆ ತಮ್ಮ ಎಲ್ಲ ಕಾರ್ಯಚಟುವಟಿಕೆ ಮಾಡಲು, ಇವತ್ತು ಸಭೆಗಳನ್ನು ಮಾಡಲು, ಅದರ ಜೊತೆಗೆ ಒಂದು ದೊಡ್ಡ ದೇಶಾಭಿಮಾನಿ ಕಾರ್ಯಕ್ರಮ ಮಾಡಲು ಇಂಥ ಒಂದು ಸಮುದಾಯ ಭವನ ಭಾಳ ಅವಶ್ಯಕತೆ ಇತ್ತು. ಸನ್ಮಾನ್ಯ ಎಳಮೇಲಿ ಅವರು, ಸನ್ಮಾನ್ಯ ಕಲಬುರ್ಗಿ ಅವರು, ಸನ್ಮಾನ್ಯ ಕಾರಿಮುಂಜೆ ಅವರು, ಭಾಳ ಜನ ಇವತ್ತು ಪ್ರಮುಖರು ಇದರ ಸಂಬಂಧ ಭಾಳ ಒಂದು ವಿಶೇಷವಾದ ಪ್ರಯತ್ನ ಮಾಡಿ ಇವತ್ತು ನಮ್ಮ ಪುರಸಭೆಯವರು ಇವತ್ತು ಡಾಕ್ಟರ್ ಶಾಂತು ಮನಗೂಳಿ ಅವರು ಅಧ್ಯಕ್ಷರಿದ್ದಾಗ ಈ ಒಂದು ನಿವೇಶನದ ಬಗ್ಗೆ ಅರ್ಜಿ ಹಾಕಿದ್ರು. ಅವರು ಸಹಿತ ಅದಕ್ಕೆ ಸಹಕಾರ ಕೊಟ್ಟು ಈ ನಿವೇಶನ ಮಂಜೂರು ಮಾಡ್ಲಿಕ್ಕೆ ಅವರು ಸಹಿತ ಕಾರಣಕರ್ತರಾದರು. ಅದ್ರ ಜೊತೆಗೆ 25 ಲಕ್ಷ ರೂಪಾಯಿ ವೆಚ್ಚದ ಈ ಸಮುದಾಯ ಭವನ ಇವತ್ತು ಸರ್ಕಾರದಿಂದ ಇವತ್ತು ಮಂಜೂರಾಗಿ ಮುಂದಿನ ದಿನಮಾನಗಳಲ್ಲಿ ಇದೊಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗಿ ಇಲ್ಲಿರುವಂಥ ಮಾಜಿ ಸೈನಿಕರಿಗೆ ಎಲ್ಲ ರೀತಿಯಿಂದ ಅವ್ರು ಮಾಡುವಂಥ ಎಲ್ಲ ದೇಶಾಭಿಮಾನಿ ಕಾರ್ಯಕ್ರಮಕ್ಕೆ ಅದು ಅನುಕೂಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿರುವಂಥ 120 ಜನ ಮಾಜಿ ಸೈನಿಕರು ದೇಶದ ರಕ್ಷಣೆಗೋಸ್ಕರ ತಮ್ಮ ಜೀವವನ್ನು ಇವತ್ತು ಬದಿಗಿಟ್ಟು ಹೋರಾಡಿದಂಥ ಮಾಜಿ ಸೈನಿಕರು ಇವತ್ತು ನಿವೃತ್ತಿ ಆಗ್ಯಾರ, ಮಾಜಿ ಆಗ್ಯಾರ. ಅವರಿಗೆ ಒಂದು ಅತ್ಯುತ್ತಮವಾದ ವಾತಾವರಣ ಇರಬೇಕು ಅಂತನ್ನುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಒಂದು ಕಾಮಗಾರಿ ಮಂಜೂರು ಮಾಡೈತಿ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಸೇರಿ ಇವತ್ತು ಇಲ್ಲಿರುವಂಥ ಗುತ್ತಿಗೆದಾರರಿಗೆ, ಇಲ್ಲಿರುವಂಥ ಅಧಿಕಾರಿಗಳಿಗೆ ನನ್ನ ಮನವಿ ಏನಪ್ಪ ಅಂತಂದ್ರೆ, ಭಾಳ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗಬೇಕು, ಗುಣಮಟ್ಟದಿಂದ ಕೂಡಿರಬೇಕು, ಇದು ಸಾರ್ವಜನಿಕವಾಗಿ ಇವತ್ತು ಬಳಕೆ ಆಗುವಂಥ ಕಟ್ಟಡ ಆಗಲಿ ಅಂತೇಳಿ ಹಾರೈಸಿ ಭಾಳ ಒಂದು ಶಿಸ್ತಿನಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ನನಗೆ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯಮಾನ್ಯರಿಗೆ ಅತ್ಯಂತ ಅಭಿಮಾನದ ಸನ್ಮಾನ ಮಾಡಿರುವಂಥ ಮಾಜಿ ಸೈನಿಕರ ಎಲ್ಲ ಇವತ್ತು ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ಎಲ್ಲ ಗುರು ಹಿರಿಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.